ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತಾ ಇದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಈ ವಿಡಿಯೋ ಬಂದು ನನ್ನ ಫ್ರೆಂಡು ಹೊಸ ಮನೆ ಮಾಡಿದರು. ಆ ಮನೆ ಹೇಗಿದೆ ಅಂತ ನೋಡ್ಕೊಬರೋಣ ಅಂತ ಹೋಗ್ಬೇಕಿತ್ತು. ಮತ್ತು ಅವತ್ತು ಶುಕ್ರವಾರ ಇತ್ತು. ಶುಕ್ರವಾರದ್ದು ಒಂದು ಬ್ಲಾಗ್ ಮಾಡೋಣ, ಹೊಸ ಮನೆ ನೋಡ್ದಂಗೂ ಆಗುತ್ತೆ, ಮನೇಲಿ ಪೂಜೆ ಮಾಡ್ದಂಗೂ ಆಗುತ್ತೆ ಅಂದ್ಬಿಟ್ಟು ಶುಕ್ರವಾರ ಬ್ಲಾಗ್ ಮಾಡಿಕೊಂಡೆ. ಈ ಬ್ಲಾಗ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಮತ್ತು ನೋಡಿ ಹೇಗಿದೆ ಅಂತ ಪ್ಲೀಸ್ ಒಂದು ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ಸಪೋರ್ಟ್ ಮಾಡಿ, ದಯವಿಟ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತು ಶುಕ್ರವಾರ ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿ, ಫೋಟೋ ಎಲ್ಲ ಕ್ಲೀನ್ ಮಾಡಬೇಕಿತ್ತು. ಎಲ್ಲ ಕ್ಲೀನ್ ಮಾಡಿ ಹೂವು ಹಾಕಬೇಕಿತ್ತು. ಸರಿ ಅಂದ್ಬಿಟ್ಟು ನೋಡ್ತಾ ಇದ್ದೆ, ಹಾಕೋಣ ಅಂತ. ನಮ್ಮ ಯಜಮಾನ್ರಿಗೆ ಹೇಳಿದೆ, ಸ್ವಲ್ಪ ನೀವೇ ಹಾಕ್ತೀರಾ ಅಂತ ಅಂದೆ. ಇಲ್ಲ, ನಾನು ಹಾಕಲ್ಲ, ನೀನು ಹಾಕು ಅಂದರು. ಸರಿ ಅಂದ್ಬಿಟ್ಟು ನಾನೇ ಎಲ್ಲ ಕ್ಲೀನ್ ಮಾಡಿ ಹೂವು ಎಲ್ಲ ಹಾಕಿದೆ. ಹೂವು ಎಲ್ಲ ಹಾಕಿ ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡೋವಾಗೂ ಸ್ವಲ್ಪ ಇದಾಯಿತು. ಸರಿ ಅಂದ್ಬಿಟ್ಟು ಕ್ಲೀನ್ ಮಾಡಿಕೊಂಡು ಪೂಜೆ ಗೀಜೆ ಎಲ್ಲ ಮಾಡಿದೆ. ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿದೆ. ಪೂಜೆ ಎಲ್ಲ ಮಾಡಿ ಕೈ ಮುಗಿದು ಒಂದು 5 ನಿಮಿಷ ಕೂತಿದ್ದು ಸಮಾಧಾನವಾಗಿ. ಆಮೇಲಿಂದ ನನ್ನ ಫ್ರೆಂಡ್ ಮನೆ ಹತ್ರ ಹೊರಟೆ. ನಾನು ನಮ್ಮ ಯಜಮಾನರು, ನನ್ನ ಮಗಳು 3 ಜನನೂ ಹೊರಟ್ವಿ. ಪೂಜೆ ಆಯಿತು. ಪೂಜೆ ಆಗಿ ಒಂದು 5-10 ನಿಮಿಷ ಇದ್ದು, ಮತ್ತು ಪೂಜೆ ಮಾಡಿದ ತಕ್ಷಣ ಬಾಗಿಲ ಬರ್ದಲ್ವ, ಅದಕ್ಕೆ ಒಂದು 5-10 ನಿಮಿಷ ಇಲ್ಲೇ ಇದ್ಬಿಟ್ಟು ಸರಿ ಅಂದ್ಬಿಟ್ಟು ನಾನು, ನಮ್ಮ ಯಜಮಾನರು, ನನ್ನ ಮಗಳು 3 ಜನನೂ ಹೋದ್ವಿ ಗಾಡೀಲಿ. ನಮ್ಮ ಗಾಡೀನೇ ಇದೆಯಲ್ಲ, ನಮ್ಮ ಗಾಡೀಲೇ ಹೋದ್ವಿ. ನಮ್ಮ ಮನೆಯಿಂದ ಸ್ವಲ್ಪ ಕೆಳಗಡೆ ಮನೆ ಮಾಡಿರೋದವರು. ಇದೇ ಹೊಸ ಮನೆ. ಇದು ಗೇಟಿಂದ ಒಳಗಡೆ ಹೋದ್ವಿ. ನೋಡಿದ್ವಿ. ಅದೇ ಫಸ್ಟು ನಾವು ಆ ಮನೆ ನೋಡಿದ್ದು. ಮನೆ ತುಂಬ ಇಷ್ಟ ಆಯಿತು ನಮಗೆ, ತುಂಬ ಇಷ್ಟ ಆಯಿತು. ಈಚೆ ಜಾಗ ತುಂಬ ವಿಶಾಲವಾಗಿದೆ, ತುಂಬ ಜಾಗ ಇದೆ ಮನೆ ಮುಂದಗಡೆ. ಜಾಗ ನೋಡಿದ್ರೆ ಮನೆ ತುಂಬ ಇಷ್ಟ ಆಯಿತು. ಸರಿ ಅಂದ್ಬಿಟ್ಟು ನಾನು ಇನ್ನೂ ಹಾಲು ಉಗ್ಸಿಲ್ಲ ಅಂತ ಅಂದ್ಕೊಂಡು ಹೋದೆ. ಆಲ್ರೆಡಿ ಹಾಲು ಉಗ್ಸಿದ್ರು. ನಮ್ಮದೇ ಲೇಟ್ ಆಯಿತು, ಏಕೆಂದರೆ ನಮ್ಮ ಮನೇಲಿ ಪೂಜೆ ಮಾಡಬೇಕಿತ್ತಲ್ಲ. ಪೂಜೆ ಎಲ್ಲ ಮುಗಿಸ್ಬಿಟ್ಟು ಹೋಗೋ ಅಷ್ಟರಲ್ಲಿ ಲೇಟ್ ಆಯಿತು. ಸರಿ ಅಂದ್ಬಿಟ್ಟು ಆಗಲೇ ಹಾಲು ಉಗ್ಸಿದ್ರು. ಚೆನ್ನಾಗಿತ್ತು ಮನೆ ಮಾತ್ರ, ಚಿಕ್ಕದಾಗಿ ಚೆನ್ನಾಗಿದೆ ಮನೆ. ಇದು ಬಂದು ಅಡುಗೆ ಮನೆ, ತುಂಬ ಚೆನ್ನಾಗಿದೆ. ಒಂದು ಬ್ಯಾಚುಲರ್ಗೆ ಅಥವಾ ಒಂದು ಫ್ಯಾಮಿಲಿ ಮನೆಗೆ ಸಾಕಾಗುತ್ತೆ ಇಷ್ಟು ಮನೆ, ಅಷ್ಟು ಚೆನ್ನಾಗಿತ್ತು ಮನೆ. ಸೀಟ್ ಮನೆಗೆ ಇಷ್ಟು ಚೆನ್ನಾಗಿ ಟೈಲ್ಸ್ ಹಾಕಿ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ರು. ಹೊಸ ಮನೆಯೇ ಇದು. 1 ವರ್ಷ ಆಗಿತ್ತು ಕಟ್ಟಿಸಿ. 1 ವರ್ಷಕ್ಕೆ ಯಾರು ಇದ್ರಂತೆ. ಅವ್ರು ಖಾಲಿ ಮಾಡಿದ್ಮೇಲೆ ಇವರು ಅದೇ ಮನೆ ಸಿಕ್ತು, ಚೆನ್ನಾಗಿದೆ ಮನೆ ಅಂದ್ಬಿಟ್ಟು ನನ್ನ ಫ್ರೆಂಡು ಹೊಸ ಮನೆ ಮಾಡಿದ್ರು. ಹಳೆ ಮನೆ ಅವ್ರು ಇದ್ದಿದ್ದ ಮನೆ ಹೊರಗಾಕ್ತಾಯಿದ್ರು. ಮನೆ ಹೊರಗಾಕಿ ಬೇರೆ ಮನೆ ಕಟ್ಟಬೇಕು ಅಂತಾಯಿದ್ರು. ಅದರಿಂದ ಮನೆ ಖಾಲಿ ಮಾಡಬೇಕಾಯ್ತು. ಸರಿ ಅಂದ್ಬಿಟ್ಟು ಎಲ್ಲ ಮನೆಯೆಲ್ಲ ನೋಡಿದ್ವಿ. ಮನೆಯೆಲ್ಲ ಇಷ್ಟ ಆಯಿತು ನಮಗೆ. ಮನೆಯೆಲ್ಲ ಚೆನ್ನಾಗಿತ್ತು. ವಾಶ್ರೂಮ್ ಕೂಡ ತುಂಬ ಸ್ಪೇಸ್ ಇತ್ತು, ಚೆನ್ನಾಗಿತ್ತು ಮನೆ. ಮತ್ತು ನನ್ನ ಫ್ರೆಂಡು ನಾನೆಲ್ಲ ಅವ್ರ ಮನೆಗೆ ಹೋದರೆ ನನ್ನ ಹತ್ರ ಮಾತಾಡೋದೇ ಕಮ್ಮಿ, ನನ್ನ ಮಗಳ ಹತ್ರ ಜಾಸ್ತಿ ಮಾತಾಡೋದು. ನನ್ನ ಮಗಳಿಗೂ ನನ್ನ ಫ್ರೆಂಡ್ಗೂ ಅದೇನೋ ಹೇಳ್ತಾರಲ್ಲ, ಅವಿನಾಭಾವ ಸಂಬಂಧ ಜಾಸ್ತಿ ಇದೆ. ಅದರಿಂದ ಇಬ್ಬರು ಮಾತಾಡ್ತಾಯಿದ್ರು. ಮತ್ತು ನಿಮಗೂ ಮನೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದೇ ಥರ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.